ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಬಳಿ ಸಿಂಗನಹಳ್ಳಿ ಗ್ರಾಮದಲ್ಲಿ ಮದ್ಯಪಾನ ಅಂಗಡಿಗಳಲ್ಲಿ ರಾಜಾರೋಷವಾಗಿ ಮದ್ಯಪಾನ ಮಾರುತ್ತಿದ್ದರು. ಊರಿನಲ್ಲಿ ಸ್ಕೂಲ್ ಕಾಲೇಜು ಮಕ್ಕಳಿಗೂ ಸಹ ಮದ್ಯಪಾನವನ್ನ ಕೊಡುತ್ತಿರುತ್ತಾರೆ. ಸಾರ್ವಜನಿಕರ ದೂರಿನ ಮೇರೆಗೆ ಅಬಕಾರಿ ಇಲಾಖೆ ಶ್ರೀ ಲತಾ ಮೇಡಂ, ಸತೀಶ್ ಶರಣಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ದಾಳಿ ಮಾಡಿ ಅಂಗಡಿಯಲ್ಲಿ ಮದ್ಯಪಾನವನ್ನ ತಮ್ಮ ವಶಕ್ಕೆ ಪಡೆದು ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಅಂಗಡಿ ಮಾಲೀಕರಾದ ಶ್ರೀನಿವಾಸ್, ಎಸ್ಟಿ ತಿಮ್ಮಪ್ಪ ಇವರು ಪರಾರಿಯಾಗಿರುತ್ತಾರೆ. ಆದಷ್ಟು ಬೇಗ ಅವರನ್ನು ಹಿಡಿದು ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಆಗ್ರಹಿಸಿರುತ್ತಾರೆ. ಅಧಿಕಾರಿಗಳಾದ ಶ್ರೀ ಲತಾ ಮೇಡಂ ಅವರಿಗೆ ದೂರು ಕೊಟ್ಟು ಕೆಲವೇ ಗಂಟೆಗಳಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಮದ್ಯಪಾನವನ್ನು ತಮ್ಮ ವಶಕ್ಕೆ ಪಡೆದು ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಸಾರ್ವಜನಿಕರು ಅಬಕಾರಿ ಇಲಾಖೆ ಶ್ರೀ ಲತಾ ಮೇಡಂ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿರುತ್ತಾರೆ. ಈ ಸಂದರ್ಭದಲ್ಲಿ ಮಧುಗಿರಿ ಕರ್ನಾಟಕ ಮದಕರಿ ವಾಲ್ಮೀಕಿ ಯುವ ಸೇನೆ ಮಧುಗಿರಿ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಸ್ಥಳಕ್ಕೆ ಬಂದು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿರುತ್ತಾರೆ. ಕಾರ್ತಿಕ್, ಮಧುಗಿರಿ ತಾಲೂಕು ರಿಪೋರ್ಟರ್. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ರಾಸಾಯನಿಕ ವಿಶ್ಲೇಷಣೆಗಾಗಿ ಮಾದರಿ ತೆಗೆಯಲಾಗಿದೆ. ಟೋಟಲ್ ಎಷ್ಟು ಲೀಟರ್ ಆಗುತ್ತೆ? ಕೆಮಿಕಲ್ ರಿಪೋರ್ಟ್ ಬಂದಮೇಲೆ ಅದು ಬಿಳಿ ಬಟ್ಟೆಯಲ್ಲಿ ಕಾರಿಂದ ಸುತ್ತಿ ಅದಲ್ಲ, ದಪ್ಪದಾರ ಇಲ್ವಾ?